ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಎಲ್ರಿಗೂ ನಮಸ್ಕಾರ. ಸಾಗರ್ FF ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ವೀಟ್ ಪಾಪ್ ಅಥವಾ ಬಾದಾಮ್ ಪುರಿ ಯಾವ ರೀತಿ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ನೋಡೋಣ. ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು: ಸಕ್ಕರೆ ಮತ್ತೆ ಮೈದಾನ 4 ಕಪ್ ತಗೊಂಡಿದ್ದೀನಿ. ಸಕ್ಕರೆನೂ ಅಷ್ಟೇ 4 ಕಪ್ ತಗೊಂಡಿದ್ದೀನಿ. ಉಪ್ಪು, ಅರಿಶಿನ ಪುಡಿ, ಏಲಕ್ಕಿ ಪುಡಿ ಮತ್ತೆ ಎಣ್ಣೆ. ಈಗ ಒಂದು ಬೌಲಲ್ಲಿ ನಾನು 4 ಕಪ್ ಅಷ್ಟು ಮೈದಾನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಒಂದು ಕಪ್ಪಲ್ಲಿ ನಾನು ಇಲ್ಲಿ 4 ಕಪ್ ಅಷ್ಟು ಮೈದಾನ ಹಾಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ, ಅರ್ಧ ಟೀ ಸ್ಪೂನ್ ಅಷ್ಟು. ಈಗ ಒಂದು 1/4 ಟೀ ಸ್ಪೂನ್ ಅಷ್ಟು ನಾನು ಅರಿಶಿನವನ್ನು ಹಾಕೊಳ್ತಾ ಇದ್ದೀನಿ. ಇದು ಕಲರಿಗೋಸ್ಕರ ಅಷ್ಟೇ. ಈಗ ಇದನ್ನು ನಾವು ಉಪ್ಪು ಮತ್ತೆ ಅರಿಶಿನ ಪುಡಿ ಹಿಟ್ಟಿಗೆ ಮಿಕ್ಸ್ ಆಗಬೇಕು ಚೆನ್ನಾಗಿ. ಆ ರೀತಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ಹಿಟ್ಟು ಮಿಕ್ಸ್ ಆಗಬೇಕು. ಈಗ ಇದಕ್ಕೆ ನಾನು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಕಾಯಿಸಿ ಹಾಕೊಳ್ತಾ ಇದ್ದೀನಿ. ಯಾಕಂದ್ರೆ ಮನೇಲಿ ತುಪ್ಪ ತಿನ್ನೋದಿಲ್ಲ, ಅದಕ್ಕೋಸ್ಕರ. ನೀವು ಬೇಕಾದ್ರೆ ತುಪ್ಪನ ಕಾಯಿಸಿ ಹಾಕೋಬಹುದು. ಈ ತುಪ್ಪ ಅಥವಾ ಎಣ್ಣೆನ ಕಾಯಿಸಿ ಹಾಕೋದ್ರಿಂದ ಬಾದಾಮ್ ಪೂರಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈಗ ಇದನ್ನ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಹಾಕೋದ್ರಿಂದ ಬಾದಾಮ್ ಪೂರಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಮೈದಾ ಹಿಟ್ಟಲ್ಲಿ ಚೆನ್ನಾಗಿ ಬೆರಿಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮುಷ್ಟಿ ಕಟ್ಟಿದಾಗ ಕಡುಬಿನ ರೀತಿ ಶೇಪ್ ಬರಬೇಕು ಫ್ರೆಂಡ್ಸ್. ಆಗ ನಮಗೆ ಹಿಟ್ಟು ಚೆನ್ನಾಗಿ ಹದಕ್ಕೆ ಬಂದಿದೆ ಅಂತ ಅರ್ಥ. ಈಗ ನೋಡಿ, ನಾನು ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ಚಪಾತಿ ಮತ್ತು ಪೂರಿ ಹದಕ್ಕೆ ಇದನ್ನ ಕಲಿಸ್ಕೊಳ್ಬೇಕು. ಒಂದೇ ಸರಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಹಿಟ್ಟು ತೆಳ್ಳಗಾಗ್ಬಿಡುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ನೀವು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪನೇ ನಾವು ನೀರನ್ನ ಹಾಕೊಂಡು ಕಲಿಸ್ಕೊಳ್ಬೇಕು. ಚಪಾತಿ ಹಾಗೂ ಪೂರಿ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಜಾಸ್ತಿ ಗಟ್ಟಿನೂ ಬೇಡ ಅಥವಾ ತೆಳುವಾಗಿ ಬೇಡ. ನೋಡಿ, ನಾನು ಈ ರೀತಿ ಕಲಸಿಟ್ಕೊಂಡಿದ್ದೀನಿ. ಇದನ್ನ ಈಗ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ಸಾಫ್ಟ್ ಆಗಬೇಕು, ಅದಕ್ಕೋಸ್ಕರ ಚೆನ್ನಾಗಿ ನಾದ್ಕೊಳ್ಳಿ. ಈಗ ಮುಚ್ಚಳ ಮುಚ್ಚಿ ಒಂದು 15 ನಿಮಿಷ ನೆನೆಯೋದಕ್ಕೆ ಬಿಡಿ. ಈಗ ಅದು ನೆನೆಯೋ ಅಷ್ಟರಲ್ಲಿ ನಾವು ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ಟವ್ ಮೇಲೆ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ 4 ಕಪ್ ಅಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ 3.5 ಕಪ್ ಅಷ್ಟು ನೀರನ್ನ ಹಾಕಿ ಸಕ್ಕರೆನ ಕರಗಿ ಪಾಕ ಆಗೋದಕ್ಕೆ ಬಿಡೋಣ. ತುಂಬಾ ಗಟ್ಟಿ ಪಾಕನ ಮಾಡ್ಕೋಬಾರ್ದು ಫ್ರೆಂಡ್ಸ್. ನಾವು ಒಂದೆಳೆ ಪಾಕ ಆದ್ರೆ ಸಾಕು. ಈಗ 4 ಕಪ್ಪು ಸಕ್ಕರೆ ಏನಪ್ಪಾ ಅಂದ್ರೆ 4 ಕಪ್ಪು ಮೈದಾ ತಗೊಂಡಿದ್ದೀನಿ. ಅದಕ್ಕೆ 4 ಕಪ್ಪು ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಕರೆಕ್ಟ್ ಅಳತೆ ಇದು. ಈಗ ಚೆನ್ನಾಗಿ ನಾವು ಪಾಕ ಬರೋವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನೋಡಿ, ಫ್ಲೇವರ್ಗೆ ಏಲಕ್ಕಿ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ. ಈಗ ನೋಡಿ, ಪಾಕ ರೆಡಿ ಆಗಿದೆ.
ಮುಚ್ಚಳ ಮುಚ್ಚಿ ನಾವು ಹಾಗೆ ಸೈಡ್ಗೆ ಪಕ್ಕಕ್ಕೆ ಇಡೋಣ. ಈಗ ಬನ್ನಿ ಮುಚ್ಚಳ ತೆಗೆದು ನೋಡೋಣ. ಹಿಟ್ಟೆಲ್ಲ ಸಾಫ್ಟ್ ಆಗಿದೆ. ಈಗ ಒಂದ್ಸರಿ ನೀಟಾಗಿ ಮತ್ತೊಂದ್ಸರಿ ನಾದ್ಕೋಬೇಕು. ನಾವು ಹಿಟ್ಟನ್ನ ಯಾವ ರೀತಿ ಎಷ್ಟು ಚೆನ್ನಾಗಿ ನಾವು ಇದನ್ನ ನಾದ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ಸ್ವೀಟ್ ಪಪ್ಪು ರೆಡಿ ಆಗುತ್ತೆ. ನೋಡಿ, ಈ ರೀತಿ ನೀವು ನಾದ್ಕೊಂಡ ನಂತರ ಇದನ್ನ ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಚಪಾತಿ ಮಾಡೋದಕ್ಕೆ ನಾವು ಉಂಡೆ ಮಾಡ್ಕೊಳ್ತೀವಲ್ಲ, ಅದಕ್ಕಿಂತ ಸಣ್ಣ ಮಾಡಬೇಕು. ಪೂರಿ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ ಉಂಡೆನ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದಾಗಿ. ನೋಡಿ, ಇಷ್ಟು ಉಂಡೆಗಳಾಗಿದೆ. ಈಗ ನಾವು ಪೂರಿ ಅದಕ್ಕೆ ನಾವು ಇದನ್ನ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ಳೋಣ. ನೋಡಿ, ನಾವು ರೌಂಡ್ ಶೇಪ್ ಆಗಿ ಲಟ್ಟಿಸ್ಕೊಳ್ಬೇಕು. ಪೂರಿ ಯಾವ ರೀತಿ ಉಜ್ಜುತ್ತೀವೋ ಅದೇ ರೀತಿ ನಾವು ಉಜ್ಕೊಳ್ಬೇಕು. ನೋಡಿ, ನಂತರ ಇದನ್ನ ಫೋಲ್ಡ್ ಮಾಡಬೇಕು. ಆ ಕಡೆ ಈ ಕಡೆ ನಾವು ಪ್ರೆಸ್ ಮಾಡಿ ನಂತರ ಡೈಮಂಡ್ ಶೇಪ್ ಅಲ್ಲಿ ನಾವು ಇದನ್ನ ಉಜ್ಜಿಕೊಳ್ಬೇಕಾಗುತ್ತೆ. ಅಷ್ಟೇ ಫ್ರೆಂಡ್ಸ್, ರೆಡಿ ಆಯ್ತು ಸ್ವೀಟ್ ಪಪ್ಪು. ನೋಡಿ, ಹೀಗೆ ನಾನು 2 ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಪೂರಿನ ನಾವು ಮಾಡಿ ಇಟ್ಕೋಬೇಕು. ನೋಡಿ, ಇಷ್ಟು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಬಾಣಲೆಯನ್ನ ಇಟ್ಟು ಎಣ್ಣೆನ ಕಾಯೋಕೆ ಇಟ್ಟಿದ್ದೆ. ಈಗ ನೋಡಿ, ಲೋ ಫ್ಲೇಮಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಪೂರಿಗಳನ್ನ ಇದ್ರಲ್ಲಿ ಹಾಕೊಳ್ಳೋಣ. ಎಣ್ಣೆಯಲ್ಲಿ ಹಾಕಿ 2 ಕಡೆ ನಾವು ಇದನ್ನ ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, 2 ಕಡೆ ತಿರುಗಿಸಿ ನಾವು ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಷ್ಟ ಆದ್ರೆ ಸಾಕು. ನಾವಿವಾಗ ಇದನ್ನ ಎಣ್ಣೆ ಎಲ್ಲ ಬಗ್ಸಿದ ನಂತರ ಇದನ್ನ ಸಕ್ಕರೆ ಪಾಕದಲ್ಲಿ ಹಾಕೋಬೇಕು ಫ್ರೆಂಡ್ಸ್. ನೋಡಿ, ಈ ತರ ಸಕ್ಕರೆ ಪಾಕದಲ್ಲಿ ಹಾಕೋಬೇಕಾಗುತ್ತೆ. ಸಕ್ಕರೆ ಪಾಕ ಬಿಸಿ ಬಿಸಿ ಆಗಿದ್ರೇನೆ ಚೆನ್ನಾಗಿ ಅದು ಹಿಡ್ಕೊಳ್ಳೋದು. ತಣ್ಣಗಾಗ್ಬಿಟ್ರೆ ನೀವು ಒಂದ್ಸರಿ ಬಿಸಿ ಮಾಡ್ಕೊಂಡು ಹಾಕೊಳ್ಳಿ. ಈಗ ನೋಡಿ, ನಾನು ಅದ್ರ ಮೇಲೆಲ್ಲ ನಾವು ಸೌಟಲ್ಲಿ ಏನ್ ಮಾಡ್ಬೇಕಂದ್ರೆ ಸಕ್ಕರೆ ಪಾಕನ ಪೂರಿಗಳನ್ನೆಲ್ಲ ಅದರಲ್ಲಿ ನಾವು ಮುಳುಗಿಸಿಡ್ಬೇಕು. ಒಂದು 5 ನಿಮಿಷ ಇದನ್ನ ನಾವು ನೆನೆಯೋದಕ್ಕೆ ಬಿಡೋಣ. ನೋಡಿ, ಈಗ 2 ಕಡೆ ತಿರುಗಿಸಿ ನಾವು ಸಕ್ಕರೆ ಪಾಕ ಚೆನ್ನಾಗಿ ಹೀರ್ಕೊಳ್ಳೋ ರೀತಿ ನಾವು ಇದನ್ನ ತಿರುಗಿಸಿಡ್ಬೇಕು. ಈಗ ಮುಚ್ಚಳ ಮುಚ್ಚಿ ಒಂದು 5 ರಿಂದ 6 ನಿಮಿಷ ಹಾಗೆ ಬಿಡಬೇಕು. ಈಗ ನೋಡಿ ಎಲ್ಲ ಸ್ವೀಟ್ ಪಪ್ಪು ಚೆನ್ನಾಗಿ ಸಕ್ಕರೆನ ಹೀರ್ಕೊಂಡಿದೆ. ಇವಾಗ ತಿನ್ನೋದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಒಂದು ಜಾಲರ ಸೌಟಲ್ಲಿ ನಾನು ಇದನ್ನೆಲ್ಲ ಹಾಕೊಳ್ತಾ ಇದ್ದೀನಿ. ಯಾಕಂದ್ರೆ ಆ ಸಕ್ಕರೆ ನೀರು ಪಾಕ ಇದೆಯಲ್ಲ ಅದೆಲ್ಲ ಬಟ್ಲಲ್ಲಿ ಬೀಳುತ್ತೆ ಅಂತ. ನೋಡಿ, ಈ ರೀತಿ ಸಕ್ಕರೆ ಪಾಕ ಎಲ್ಲ ಶೋಧಿಸ್ಕೋಬೇಕು ನಾವು. ನೋಡಿ, ಈಗ ರೆಡಿ ಆಗಿದೆ ಸ್ವೀಟ್ ಪಪ್ಸು. ಮತ್ತೆ ಅದನ್ನ ಬಾದಾಮ್ ಪೂರಿ ಅಂತಾನೂ ಸಹ ಕರಿತೀವಿ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ಈಗ ಕೊನೆಯದಾಗಿ ಇದ್ರ ಮೇಲೆ ನಾವು ಕೊಬ್ಬರಿ ಅದನ್ನ ಉದುರಿಸ್ಕೊಂಡ್ರೆ ಮುಗೀತು ಫ್ರೆಂಡ್ಸ್. ಸ್ವೀಟ್ ಪಪ್ಪು ರೆಡಿ ಆಗಿದೆ. ಈ ಚಿಕ್ಕ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ತಿಳಿಸ್ಬಿಡಿ. ಥ್ಯಾಂಕ್ ಯು.